ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಈ ವಿಷಯದ ಕುರಿತು ನಾವು ಡಿಸ್ಕಷನ್ ಮಾಡೋಣ ಅಂತ. 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳು. ಈಗಾಗಲೇ ಕಂಪ್ಲೀಟ್ ಅಧ್ಯಾಯ ಮುಗಿಸಿದ್ದದ. ಸೊ ನೀವು ಅಧ್ಯಾಯಗಳನ್ನು ನೋಡ್ಬೇಕಂದ್ರೆ ಪ್ಲೇ ಲಿಸ್ಟಿಗೆ ಹೋಗ್ಬೇಕ್ರಿ. ಸೊ ಇಲ್ಲಿ 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ. ಎಷ್ಟಾಗ್ತದೆ ಅಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳದಾವ. ಓಕೆ, ಸೊ 1ನೇ ಪ್ರಶ್ನೆ, ನಾನು ಬರೀ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡೋದಲ್ಲದೆ ಆ ಪ್ರಶ್ನೆ ಉತ್ತರದಲ್ಲಿ ಬರುವಂತ ಉಳಿದ ಪಾಯಿಂಟ್ಗಳನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ರಾಷ್ಟ್ರೀಯ ವರಮಾನದ ಅಧ್ಯಯನವು ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ರಾಷ್ಟ್ರೀಯ ವರಮಾನದ ಅಧ್ಯಯನ ಮಾಡೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಅದ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಅಲ್ಲ. ಯಾಕಲ್ಲಂದ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರ ಅರ್ಥಶಾಸ್ತ್ರವನ್ನು ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡೋದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡಿದೆವು ಅಂದ್ರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗ್ತದೆ. ಒಬ್ಬ ಅನುಭೋಗಿಯ ವರ್ತನೆಯ ಕುರಿತು ನಾವು ಅಧ್ಯಯನ ಮಾಡಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರ ಆಗ್ತದೆ. ಒಬ್ಬ ವ್ಯಕ್ತಿಯ ಬೇಡಿಕೆಯ ಕುರಿತು ಅಧ್ಯಯನ ಮಾಡಿದಾಗ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಆಗ್ತದೆ. ಆದರೆ ಅದು ಸಮಗ್ರ ಅರ್ಥಶಾಸ್ತ್ರ ಆಗ್ಬೇಕಂತ ಹೇಳಿದಾಗ ಅದರ ವ್ಯಾಪ್ತಿ ಏನಾಗಿರ್ಬೇಕು, ದೊಡ್ಡದಿರ್ಬೇಕು. ಅವಾಗ ಏನಾಗ್ತದ ಅಂತ ಹೇಳಿದಾಗ ಅದು ಸಮಗ್ರ ಅರ್ಥಶಾಸ್ತ್ರ ಆಗ್ತದೆ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾಗಿ ರಾಷ್ಟ್ರೀಯ ಆದಾಯ, ಹೌದಾ, ರಾಷ್ಟ್ರೀಯ ಆದಾಯ ಅಂದ್ರೂ ಒಂದೇ, ರಾಷ್ಟ್ರೀಯ ವರಮಾನ ಅಂದ್ರೂ ಒಂದೇ. ರಾಷ್ಟ್ರೀಯ ವರಮಾನ ಅನ್ನೋದು ಏನದಪ್ಪ ಅಂದ್ರ ದೊಡ್ಡ ಪ್ರಮಾಣದಲ್ಲಿ ಅಳತೆ ಮಾಡುವಂತಹ ಒಂದು ಘಟಕ ಆಗಿರುವುದರಿಂದ ಇದರ ಆನ್ಸರ್ ಏನಾಗ್ತದೆ ಅಂದ್ರೆ ನಮಗೆ ಸಮಗ್ರ ಅರ್ಥಶಾಸ್ತ್ರ ಆಗ್ತದೆ. ನಿಮಗೆ ವರ್ತನೆಯ ಅರ್ಥಶಾಸ್ತ್ರ ಅಂತಿಲ್ಲ, ಮಾದರಿ ಅರ್ಥಶಾಸ್ತ್ರ ಅಂತೇಳಿ ನಿಮ್ಗೆ 2 ಅಂಕಕ್ಕೆ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ಅದನ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ನಾನು ಅದನ್ನ ಹೇಳಿದ್ದೀನಿ. 2ನೇ ಪ್ರಶ್ನೆಗೆ ಹೋಗೋಣ ಅಂತ. ಮಧ್ಯಂತರ ಸರಕುಗಳು ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗುತ್ತದೆ ಅಂತ ಹೇಳಿದಾಗ ಮಧ್ಯಂತರ ಸರಕು ಅಂದ್ರೆ ತಿಳ್ಕೊಡ್ರಿ. ಮಧ್ಯಂತರ ಸರಕು ಅಂದ್ರ ಒಂದು ಬಾರಿ ಉತ್ಪಾದನೆ ಮಾಡಿರ್ತೀರಿ ಆ ಸರಕನ್ನ, ಆ ಸರಕು ಏನಾಗ್ತಂದ್ರ ಇನ್ನೊಂದು ಸರಕಿನ ಉತ್ಪಾದನೆಯಲ್ಲಿ ಏನ್ ಮಾಡ್ತದಂದ್ರೆ ಅದನ್ನ ಬಳಕೆ ಮಾಡ್ತಾರ. ಹಾಗಾಗಿ ಅದರ ಕನ್ಸಿಡರೇಷನ್ ಏನಾಗ್ತಂದ್ರೆ 2 ಟೈಮ್ ಕನ್ಸಿಡರ್ ಆಗುವಂತ ಸಾಧ್ಯತೆ ಆಗ್ತದ. ಹಾಗಾಗಿ ನಾವ್ ಏನ್ ಮಾಡ್ಬೇಕಂದ್ರ ದ್ವಿಗಣನೆಯ ದೋಷಕ್ಕೆ ಏನಾಗ್ತದಂದ್ರ ಕಾರಣ ಆಗ್ತದ ಅಂತೇಳಿ ಇಲ್ಲಿ ಆನ್ಸರ್ ಆಗ್ತದ. 3ನೇ ಪ್ರಶ್ನೆ ಹೋಗ್ಬಿಡೋನು. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದನ್ನು ಹೀಗೆಂದು ಕರೆಯುತ್ತೇವೆ. ನೋಡ್ರಿ, ಉತ್ಪಾದನಾಂಗಗಳು, ಎಲ್ಲಾ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತ ಪಾವತಿಗಳ ಮೊತ್ತ ಅಂದ್ರ ಭೂಮಿ ಯಾವ್ಯಾವ ಉತ್ಪಾದನಾಂಗಗಳು, ಭೂಮಿ, ನೆಕ್ಸ್ಟ್ ಶ್ರಮ, ಬಂಡವಾಳ, ನೆಕ್ಸ್ಟ್ ಸಂಘಟನೆ. ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ, ಸಂಘಟನೆ ಪ್ರತಿಫಲವಾಗಿ ಲಾಭ. ಸೊ ಹಾಗಾಗಿ ಉತ್ಪಾದನೆಗಳಿಂದ ಬರುವಂತಹ ಪಾವತಿಗಳ ಮೊತ್ತವನ್ನು ಮಾಪನ ಮಾಡೋದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಆದಾಯದ ವಿಧಾನ ಅಂತೇಳಿ ಕರಿತೀವಿ. ಹಾಗಾಗಿ ಸೊ ಅದನ್ನ ನಾವು ಆದಾಯ ವಿಧಾನ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್, ಭಾರತದಲ್ಲಿ GDP ಯನ್ನು ವರದಿ ಮಾಡುವಂತಹ ಸಂಸ್ಥೆ ಏನಪ್ಪಾ ಅಂದ್ರ CSO ಅಂತೇಳಿ ನಾವು ನೋಡ್ತೀವಿ. ನಿಮಗೆ ಅಬ್ರಿವೇಷನ್ಸ್ ಕೇಳಬಹುದು. ಏನಂತ ಹೇಳಿದಾಗ RBI ಅನ್ನು ವಿಸ್ತರಿಸಿ ಅಂತ ಹೇಳಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನೋಡಬಹುದು. ನೆಕ್ಸ್ಟ್ ಸೆಬಿ ಅಂದ್ರ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಆಗ್ತದೆ. ನಾವು ಮುಂದೆ ಹೋಗೋಣಂತ. NNP ಇಸ್ ಈಕ್ವಲ್ ಟು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು GNP ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳಿ ಆಗ್ತದೆ. ಡಿಪ್ರಿಸಿಯೇಷನ್ ಕಾಸ್ಟ್ ಅಂದ್ರೆ ಒಂದೇ, ಸವಕಳಿ ವೆಚ್ಚ ಅಂದ್ರು ಒಂದೇ. ಇದ್ರ ಸಂಬಂಧಪಟ್ಟಂಗೆ ನಾನು ಕ್ಲಾಸ್ ಮಾಡಿದ್ದೀನಿ ಆಲ್ರೆಡಿ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ನಾನು ನಿಮ್ಗೆ ಕೊಡ್ತೇನೆ. ಉತ್ಪಾದನಾಂಗಗಳ ವೆಚ್ಚಗಳಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಏನಂತೇಳಿ ಕರಿತೀವಿ ಅಂದ್ರ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ಉತ್ಪಾದನಾಂಗಗಳ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಏನ್ ಸಿಗ್ತದ ಅಂತೇಳಿ ಅಂದಾಗ ನಮಗೆ ವೈಯಕ್ತಿಕ ಆದಾಯ ಸಿಗ್ತದ ಅಂತೇಳಿ ನಾವು ನೋಡ್ತೀವಿ. ಮುಂದೆ ಹೋಗೋಣಂತ. 8ನೇ ಪ್ರಶ್ನೆಗೆ, ಮಾರುಕಟ್ಟೆ ಬೆಲೆಗಳಲ್ಲಿ GVA ಇದಕ್ಕೆ ಸಮನಾಗಿದೆ ಅಂತ ಹೇಳಿದಾಗ ಮಾರುಕಟ್ಟೆಯ ಬೆಲೆಗಳಿಗೆ ಏನಾಗಿರ್ತದ ಅಂತ ಹೇಳಿದಾಗ ಅದು ಸಮನಾಗಿರ್ತದ ಅಂತೇಳಿ ನಾವು ನೋಡ್ತೀವಿ. ಪ್ರಸಕ್ತ ಚಾಲ್ತಿ ವರ್ಷದಲ್ಲಿನ GDP ಮೌಲ್ಯ ಏನಾಗಿರ್ತದ ಅಂತ ಹೇಳಿದಾಗ ಇಲ್ಲಿ ನೆನಪಿಟ್ಕೊಂಡ್ಬಿಡ್ರಿ, ಪ್ರಸಕ್ತ ವರ್ಷದ ಬಗ್ಗೆ ಬರ್ತಂದ್ರ ಏನಾಗಿರ್ತದ ಅಂತ ಹೇಳಿದಾಗ ಅದು ನಾಮಮಾತ್ರ ಆಗಿರ್ತದ. ನೆಕ್ಸ್ಟ್, ಆಧಾರ ವರ್ಷ ಅಂತೇಳಿ ಬರ್ತಂದ್ರ ಏನಾಗಿರ್ತದ ಅಂದಾಗ ಅದು ನೈಜ GDP ಆಗಿರ್ತದ. ಸೊ ಪ್ರಸ್ತುತ ವರ್ಷ ಅಂತ ಹೇಳಿದಾಗ ನಾಮಮಾತ್ರ GDP ಎಂದರೆ GDP ಯನ್ನು ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ ಮಾಪನ ಮಾಡಿದರೆ ಅದನ್ನು ನಾಮಮಾತ್ರ GDP ಅಂತ ಹೇಳಿ ಕರಿತೀವಿ. ಅದೇ GDP ಯನ್ನ ಯಾವುದೋ ಒಂದು ವರ್ಷ ಆಧಾರವಾಗಿ ಇಟ್ಟುಕೊಂಡು
ಆಧಾರವಾಗಿ ಇಟ್ಟುಕೊಳ್ಳೋದು ಅಂದ್ರೆ ಹೆಂಗಂದ್ರೆ ಒಂದು ವರ್ಷ ಇರ್ತದೆ, ಒಂದು ಚೆನ್ನಾಗಿರುವಂತಹ ವರ್ಷ ಇರ್ತದ, ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಲೆಕ್ಕ ಮಾಡಿದೆವು ಅಂದ್ರೆ ನೈಜತೆಯನ್ನ ಹೇಳ್ತದೆ. ಹಂಗಾಗಿ ಅದು ನೈಜ ರಾಷ್ಟ್ರೀಯ ಆದಾಯ. ಫಾರ್ ಎಕ್ಸಾಂಪಲ್ ನಿಮ್ಗೆ SSLC ನಿಮ್ದೇನಪ್ಪಾ ಅಂದ್ರೆ 10th ಕ್ಲಾಸ್ ನಿಂದ ಆಧಾರ ಮಾರ್ಕ್ಸ್ ಕಾರ್ಡ್, ಆ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಕನ್ಸಿಡರ್ ಮಾಡಿಕೊಂಡು 11th ಕೇಟಾಗ ಅಂತೇಳಿ ಕಂಪೇರ್ ಮಾಡ್ತೀರಿ, ಅದು 10th ಆಧಾರ ವರ್ಷ. 12th ಎಷ್ಟಾಗದಂತ ಕಂಪೇರ್ ಮಾಡ್ತೀರಿ, ಅದು 10th ಏನು ಆಧಾರ ವರ್ಷ. ಹಾಗಾಗಿ ಯಾವುದೇ ಒಂದು ವರ್ಷವನ್ನ ಆಧಾರವಾಗಿ ಇಟ್ಟುಕೊಂಡು ನಾವು GDP ಯನ್ನ ಮಾಪನ ಮಾಡಿದ್ರೆ ಅದೇನಾಗ್ತದ ಅಂತ ಹೇಳಿದಾಗ ನೈಜ GDP ಆಗ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡ್ರಿ ಅಂತ ಹೇಳಿದ ಡ್ಯಾಶ್ ಗಳನ್ನು ನಿರ್ದಿಷ್ಟ ಕಾಲಘಟ್ಟಗಳಲ್ಲಿ ವ್ಯಾಖ್ಯಾನಿಸಲಾಗುವುದು ಅಂತ ಹೇಳಿದಾಗ ದಾಸ್ತಾನು ಅಂತೇಳಿ ನಾವು ನೋಡ್ತೀವಿ. 2 ಅಂಕದ ದಾಸ್ತಾನ್ಯ ಮೇಲೆ ಪ್ರಶ್ನೆ ಬರುವಂತಹ ಕೂಡ ಸಾಧ್ಯತೆ ಅದ. ನೆಕ್ಸ್ಟ್ ಡ್ಯಾಶ್ ಎಂಬುದು ದಾಸ್ತಾನ್ಯ ಚಲಕವಾಗಿದೆ ಅಂತ ಹೇಳಿದಾಗ ತಪಶೀಲು ಪಟ್ಟಿ. ಹೌದಾ, ತಪಶೀಲು ಪಟ್ಟಿಯ ಮೇಲೆ ಒಂದು ಪ್ರಶ್ನೆ ಬರ್ತದೆ, 4 ಅಂಕಕ್ಕೆ ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತದೆ. ಆ ತಪಶೀಲು ಪಟ್ಟಿಯ ಬಗ್ಗೆ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಮುಂದೆ ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ ಅಂತ ಹೇಳಿದಾಗ ಮೌಲ್ಯವರ್ಧನೆ ಅಂತೇಳಿ ನಾವು ಅದನ್ನ ಕರಿತೀವಿ. ಅನುಭೋಗಿ ಬೆಲೆ ಸೂಚ್ಯಾಂಕ, ಅನುಭೋಗಿ ಬೆಲೆ ಸೂಚ್ಯಾಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಹೇಳಿದಾಗ ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್, ಹಂಗಾಗಿ ಶೇಕಡಾವಾರು ಆಗ್ತದ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಪರಿಸರ ಮಾಲಿನ್ಯವು ಹೌದಾ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ. ಎಂಥ ಬಾಹ್ಯತೆ ಅಂತ ಹೇಳಿದಾಗ ಬಾಹ್ಯತೆಗಳಲ್ಲಿ 2 ಪ್ರಕಾರಗಳು ನಿಮ್ಮ ಪ್ರಶ್ನೆ ಬರ್ತದೆ, ಋಣಾತ್ಮಕ ಬಾಹ್ಯತೆ ಮತ್ತು ಧನಾತ್ಮಕ ಬಾಹ್ಯತೆ. ಬಾಹ್ಯತೆ ಮೇಲೆ ನಿಮಗೆ ಪ್ರಶ್ನೆ ಬರ್ತದೆ. ಸೊ ಹಂಗಾಗಿ 2 ರೀತಿಯ ಬಾಹ್ಯತೆಗಳದಾವ. ಪರಿಸರ ಮಾಲಿನ್ಯ ಅಂದ್ರೆ ನಿಮ್ಗೆ ಏನಾಗ್ತದೆ ಸೌಕರ್ಯ ನೆಗೆಟಿವ್ ಆಗ್ತದೆ. ನೆಗೆಟಿವ್ ಆಗ್ತದೆ ಅಂತ ಹೇಳಿದಾಗ ನೀವು ಋಣಾತ್ಮಕ ಪರಿಣಾಮ ಬರಲ್ಲ, ಮತ್ತೇನು ಬರ್ತದೆ. ಓಕೆ, ನಾವು ಮುಂದೆ ಹೋಗೋಣಂತ ಹೊಂದಿಸಿ ಬರೆಯಿರಿ ಈ ಅಧ್ಯಾಯದಲ್ಲಿ ಕೇಳುವಂತ ಪ್ರಶ್ನೆಯಲ್ಲಿ ಯಾವ್ಯಾವ ಕೇಳಬಹುದು ಅಂತ ಹೇಳಿದಾಗ ನೋಡಿ, ಬಹಳ ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. 1ನೇದು ಶ್ರಮ. ಶ್ರಮ ಎದಕ್ಕೆ ಸಂಬಂಧಪಟ್ಟದಂದ್ರೆ ಶ್ರಮಕ್ಕೆ ನಾವೇನು ಕೊಡ್ತೀವಿ, ಕೂಲಿಯನ್ನ ಕೊಡ್ತೀವಿ. ಹಂಗಾಗಿ ಆನ್ಸರ್ 1 ಏನಾಗ್ತದೆ, ಕೂಲಿ ಆಗ್ತದೆ. ನೆಕ್ಸ್ಟ್ GDP ಅಂತ ಹೇಳಿದಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಂದೇ, ಒಟ್ಟು ದೇಶೀಯ ಉತ್ಪನ್ನ ಅಂದ್ರೆ ಒಂದೇ. ಹಾಗಾಗಿ 2ನೇದು ಇದಾಗ್ತದೆ. ತಪಶೀಲು ಪಟ್ಟಿ 3ನೇದು ತಪಶೀಲು ಪಟ್ಟಿ. ದಟ್ ಮೀನ್ಸ್ ತಪಶೀಲು ಪಟ್ಟಿ ಈ ಕೆಳಗಿನವುಗಳಲ್ಲಿ ಯಾವ್ದಾಗ್ತದೆ ಅಂತ ಹೇಳಿದಾಗ ಇಲ್ಲಿ ಅದ ನೋಡ್ರಿ ಏನು ಅಂತ ಹೇಳಿದಾಗ ಡಿ ದಾಸ್ತಾನಿನ ಚಲಕ ಆಗಿರ್ತದೆ ನೋಡಿ, ಆಲ್ರೆಡಿ ಕೇಳಿದಾರೆ. ದಾಸ್ತಾನಿನ ಚಲಕ ಆಗಿರ್ತದ. PDI ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್. ಡಿಸ್ಪೋಸಬಲ್ ಅಂದ್ರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತೇಳಿ ನಾವು ನೋಡ್ತೀವಿ. ಹಂಗಾಗಿ PDI ಏನಾಗಿರುತ್ತೆ ಅಂದ್ರೆ ವೈಯಕ್ತಿಕವಾಗಿ ವೆಚ್ಚ ಮಾಡಬಹುದಾದ ಆದಾಯ ಆಗ್ತದೆ. ಇನ್ನೊಂದು ಗೃಹ ಕೃತ್ಯ. ಗೃಹ ಕೃತ್ಯ ಅಂದ್ರ ಮನೆಯಲ್ಲಿ ಕೆಲಸ ಮಾಡುವುದು. ಮನೆ ಕೆಲಸ ಮಾಡಿದ್ರೆ ಯಾರು ರೊಕ್ಕ ಕೊಡ್ತಾರ, ಕಪಾಳಿ ಹೊಡಿತಾರ ರೊಕ್ಕ ಕೇಳಿದ್ರೆ ಅಂತ. ಹಾಗಾಗಿ ದಟ್ ಈಸ್ ಕನ್ಸಿಡರ್ ಆಸ್ ಅ ಕ್ಯಾಶ್ಲೆಸ್, ಹೌದಾ, ಹಣರಹಿತ ವಿನಿಮಯ ಅಂತೇಳಿ ನಾವು ನೋಡ್ತೀವಿ. ಅದೇ ನಾನು ಶಾಲೆಯಲ್ಲಿ ನಾನು ಪಾಠವನ್ನು ಮಾಡಿದೆ, ಶಾಲೆಯಲ್ಲಿ ನಾನು ಪಾಠವನ್ನ ಮಾಡದೆ ಅಂದ್ರೆ ಅದು ಹಣರಹಿತ ವಿನಿಮಯ ಅಲ್ಲ, ಅದು ಆರ್ಥಿಕ ಚಟುವಟಿಕೆ ಆಗ್ತದೆ. ಅದೇ ನಾನು ಮನೆಯಲ್ಲಿ ನನ್ನ ಮಕ್ಕಳಿಗೆ ಬೋಧನೆ ಮಾಡಿದ್ನಪ್ಪ ಅಂದ್ರೆ ಅದು ಹಣರಹಿತ ವಿನಿಮಯ ಆಗ್ತದೆ. ಸೊ ಐ ಕಾಂಟ್ ಟೇಕ್ ಫೀಸ್. ಓಕೆ, ಸೊ ಹಂಗಾಗಿ ಹಣರಹಿತ ವಿನಿಮಯ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ. ಒಂದು ಕಾರ್ಯಭಾರ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾನು ಕಾರ್ಯಭಾರ ಲಿಸ್ಟ್ನಲ್ಲಿ ಹೇಳಿಲ್ಲ, ಬಟ್ ಇಲ್ಲೊಂದು ಟೆಕ್ನಿಕ್ ಅದ. ಇದು ಏನಾದರೂ ಕೇಳಿದ್ರಪ್ಪ ಅಂದ್ರೆ ನೀವು ನೋಡ್ಕೊಂಡ್ಬಿಡ್ರಿ. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆದ ಉತ್ಪಾದನೆ ಹಂತಗಳದಾವ. ಸೊ ಹಂಗಾಗಿ ಗೋಧಿಯ ಉತ್ಪಾದನೆ, ಹಿಟ್ಟು, ನೆಕ್ಸ್ಟ್ ಬ್ರೆಡ್, ಚಿಲ್ಲರ್ ಅಂಗಡಿ ಎಲ್ಲ ಕೊಟ್ಟಿರ್ತಾರೆ. ನೀವು ಒಂದೇ ಒಂದು ಟೆಕ್ನಿಕ್ ಹೇಳಿಬಿಡ್ತೀನಿ. ಹೌದಾ, ಏನು ಟೆಕ್ನಿಕ್ ಹೇಳ್ತೀನಪ್ಪ ಅಂದ್ರೆ ಮಧ್ಯಂತರ ಸರಕು ಡ್ಯಾಶ್ ಕಂಡುಹಿಡಿಯುವಾಗ ಅಂದ್ರೆ ಇದು ಖಾಲಿ ಕೊಟ್ಟಿರ್ತಾರೆ ಇವೆಲ್ಲ ಡ್ಯಾಶ್ಗಳು. ಹೌದಾ, ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಇವೆಲ್ಲ ಡ್ಯಾಶ್ಗಳನ್ನ ಏನ್ ಮಾಡಿರ್ತಾರ ಅವರು, ಖಾಲಿ ಕೊಟ್ಟಿರ್ತಾರ. ಒಟ್ಟು ಉತ್ಪಾದನೆ ಮಾಡುವಾಗ ಪ್ಲಸ್ ಸಿಂಬಲ್ ಅನ್ನ ಬಳಸ್ರಿ. 2 ಐಟಮ್ ಅವರೇ ಕೊಟ್ಟಿರ್ತಾರ, 2 ಐಟಮ್ ಅವರೇ ಕೊಟ್ಟಿರ್ತಾರ, 1 ಐಟಮ್ ಖಾಲಿ ಬಿಟ್ಟಿರ್ತಾರೆ. ಸೊ ಇವೆರಡು ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ಕಂಡುಹಿಡಿಯುವಾಗ ಮೈನಸ್ ಅನ್ನ ಬಳಸ್ರಿ. ಬಹಳ ಸಿಂಪಲ್ ನೋಡಿ, ಹೇಳೆ ನೋಡ್ರಿ ಇಲ್ಲಿ 500. ಸೊ ಹಂಗಾಗಿ ಡ್ಯಾಶ್ ಇಲ್ಲದ. ಹಂಗಾಗಿ 500ರಲ್ಲಿ ಸೊ ಇದನ್ನ ಕಂಡು ಹಿಡಿಬೇಕಂದ್ರೆ ನಾವೇನು ಹಚ್ಬೇಕಂತ ಹೇಳಿ ನಾನು ಮೈನಸ್ ಹಚ್ಬೇಕು. ಹಂಗಾಗಿ 500ರಲ್ಲಿ 0 ಮೈನಸ್ ಮಾಡಿದಾಗ ಎಷ್ಟು ಉಳಿತು, 500. ನೆಕ್ಸ್ಟ್ 2ನೇದು ಈ ಬಾಕ್ಸ್ ಡ್ಯಾಶ್ ಅದ ನೋಡ್ರಿ, 800 ಬಾಕ್ಸ್ ಡ್ಯಾಶ್ ಅದ. ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿ ನಾನು ಪ್ಲಸ್ ಮಾಡ್ಬೇಕಂತ ಹೇಳಿ. ಹಾಗಾಗಿ 500 ಪ್ಲಸ್ 300 ಎರಡನ್ನು ಪ್ಲಸ್ ಮಾಡಿಬಿಡ್ರಿ 800 ಆಗಿಬಿಡುದು. ಕ್ಲಿಯರ್ ಅಂದ್ರ ಇದನ್ನ ನಾನು ಡೀಟೇಲ್ ಆಗಿ ಆಲ್ರೆಡಿ ಹೇಳಿದ್ದದ ನಿಮಗೆ, ಬಟ್ ಇಲ್ಲಿ ಟೆಕ್ನಿಕ್ ಹೇಳತ್ತೀನಿ ನಾನು ಅಷ್ಟೇ. ಓಕೆ, ನೆಕ್ಸ್ಟ್ 3ನೇ ಬಾಕ್ಸ್ ಅಲ್ಲಿ 3ನೇ ಲೈನ್ ಅಲ್ಲಿ ಬೇಕರಿಯ ಬ್ರೆಡ್ ಕಾಲಮ್ನಲ್ಲಿ ಏನದ ಅಂದ್ರೆ 3ನೇ ಕಾಲಮ್ನಾಗ ಏನ್ ಹೇಳಿ ನಾನು ಇಲ್ಲಿ ಮಧ್ಯಂತರ ಸರಕಿಗೆ ಏನಂತ ಹೇಳಿ ಮೈನಸ್ ಮಾಡ್ಬೇಕಂತ ಹೇಳಿ ನೋಡ್ರಿ. 1100 ಮೈನಸ್ 300 ಎಷ್ಟು ಉಳಿತು ಸೌಕರ, 800. ಸಿಂಪಲ್. ನೆಕ್ಸ್ಟ್ ಯಾವ ಕಾಲಮ್ನಾಗ ಕಲರ್ ಅದ, ಈ ಕಾಲಮ್ನಾಗ ಕಲರ್ ಅದ. ಇಲ್ಲಿ ಏನ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಹಂಗಾಗಿ 1100 ಪ್ಲಸ್ 200 1300. ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಅದ. ಇದನ್ನು ಕೂಡ ನೀವು ರೆಡಿ ಆಗಿರಿ. ಒಟ್ಟು ಉತ್ಪಾದನೆ ಇತ್ತಂದ್ರ ಪ್ಲಸ್ ಮಾಡ್ರಿ,
ಉಳಿದಿಕ್ಕೆಲ್ಲ ಮೈನಸ್ ಜಡ್ದು ಬಿಡ್ರಿ. ಮೈನಸ್ ಅನ್ನ ಇಟ್ಕೊಂಡು ನೀವೇನ್ ಮಾಡ್ರಿ ಅಂದ್ರೆ 2 ಮೌಲ್ಯಗಳನ್ನ ಮೈನಸ್ ಮಾಡ್ಕೋತ ಹೋಗ್ರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದ ಅಂತೇಳಿ ಹೇಳ್ತಾ ಇಲ್ಲಿಗೆ ನಮ್ದು ಏನಾಗ್ತದೆ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಮುಗಿತಾವ. ನಾವು ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಹಣ ಮತ್ತು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಡಿಸ್ಕಷನ್ ಮಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಈಗಾಗಲೇ ಬಹಳ ದಿನದಿಂದ ನೋಡ್ಲತ್ತಿದ್ದೀರ ಅಂದ್ರೆ ಸಿಲೆಬಸ್ ಅನ್ನು ಕೂಡ ಕಂಪ್ಲೀಟ್ ಆಗಿ ನೀವು ನೋಡ್ರಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಸಿಲೆಬಸ್ ಅನ್ನ ಮುಗಿಸಿದ್ದದ. ನಾನು ಶಾರ್ಟ್ ವಿಡಿಯೋ ಯಾಕೆ ಮಾಡ್ತೀನಿ ಅಂತೇಳಿ ಅಂದಾಗ ನಿಮ್ಗೆ ಬೇಸರ ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದ ಮಾಡ್ತೀನಿ ಹೊರತು ವಿಡಿಯೋ ಜಾಸ್ತಿ ಆಗೋದ್ರಿಗೆ ನನಗೇನು ಯೂಸ್ ಇಲ್ಲ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗೀತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.